ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆ ಈ ವಾರ ಫ್ಯಾಮಿಲಿ ವೀಕ್ ಆಗಿದೆ. ಯಾರ್ಯಾರ ಮನೆಯಿಂದ ಯಾರ್ಯಾರು ಬರ್ತಾರೆ ಅಂತ ನಾನೀಗ ಹೇಳ್ತೀನಿ ಬನ್ನಿ. ಗಿಲ್ಲಿ ಅವ್ರೀಗ ಲೈಫ್ ಫೀಡಲ್ಲಿ ಮಾತಾಡ್ತಾ ಇರ್ತಾರೆ. ಏನಾರ ಈ ವಾರ ಏನಾದರೂ ಅಕಸ್ಮಾತ್ ಫ್ಯಾಮಿಲಿ ಬಂದರೆ ಏನಾರು ಒಂಚೂರು ಎಮೋಷನ್ಸ್ ಅನ್ನೋದೊಂದು ಇರುತ್ತೆ. ಅಕಸ್ಮಾತ್ ಏನಾರ ಮುಂದಿನ ವಾರ ಬಂದರೆ ಎಮೋಷನ್ಸ್ ಅಂತ ಏನು ಒಂಚೂರು ಇರಲ್ಲ ಅಂತ ಹೇಳ್ತಿರ್ತಾರೆ. ಯಾಕಂದರೆ ಇನ್ನೇನು ಫಿನಾಲೆ 4 ವಾರ ಇದೆ. ಇನ್ನೇನು ಹತ್ತತ್ರ ಬಂದಾಗ ಇನ್ನು ಯಾವ ಫ್ಯಾಮಿಲಿ ವೀಕು, ಇನ್ನೇನು ಮನೆಗೆ ಹೋಗ್ತೀವಿ ಅನ್ನೋ ಒಂದು ಇದಿರುತ್ತೆ. ಇವಾಗ ಬಂದರೆ ಒಂಚೂರು ಏನೋ ಒಂಥರ ಅಯ್ಯೋ ಎಷ್ಟೊಂದು ದಿವಸ ಆಯಿತು ಅನ್ನೋ ಒಂದು ಫೀಲಿಂಗ್ ಆರು ಇರುತ್ತೆ. ಇಲ್ಲ ಅವಾಗ ಯಾವಾಗ ಫಿನಾಲೆ ಇನ್ನು 2 ವಾರ ಇದೆ ಅಂದಂಗೆ ಬಂದರೆ ಏನು ಫೀಲಿಂಗ್ ಇರುತ್ತೆ ಅನ್ನೋ ರೀತಿ ಮಾತಾಡ್ತಿರ್ತಾರೆ. ಆವಾಗ ಯಾರು ಕಾವ್ಯ, ಅಶ್ವಿನಿ, ಸ್ಪಂದು ಇಲ್ಲ, ಗಿಲ್ಲಿ ನಿನಗೂ ಒಂದು ಎಮೋಷನ್ಸ್ ಅಂತ ಇರುತ್ತೆ, ಅದು ಸರಿ ಹೆಂಗೆ ಅಳ್ತಿ ನೋಡೋಣ ಅಳು ಅಂತೆಲ್ಲ ಕೇಳ್ತಾ ಇರ್ತಾರೆ. ಇವರು ಗಿಲ್ಲಿ ಅಮ್ಮ ಅಪ್ಪ ಅಣ್ಣ ಈ ಥರ ಅಳ್ತೀನಿ ಅಂತ ಸ್ಪಂದು ಎಲ್ಲ ಆಡ್ಕೊಳ್ತಿರ್ತಾರೆ ಗಿಲ್ಲಿನೆಲ್ಲ. ಸೊ ಒಟ್ಟಿನಲ್ಲಿ ಈ ವಾರ ಫ್ಯಾಮಿಲಿ ವೀಕ್ ಇದೆ. ಮೊದಲಿಗೆ ಈಗ ಆಲ್ರೆಡಿ ಬಂದಿದ್ದಾರೆ. ಫಸ್ಟು ಬಂದಿರೋದು ಈಗ ಆಲ್ರೆಡಿ ಧನುರ ಎಂಟಿ ಬಂದಿದ್ದಾರಂತೆ. ಧನುರ ಎಂಟಿ ಆಮೇಲೆ ಅವ್ರ ಅಮ್ಮ ಕೂಡ ಬರ್ತಿದ್ದಾರಂತೆ. ಅಂದರೆ ಒಬ್ಬೊಬ್ಬರು ಫ್ಯಾಮಿಲಿ 2-3 ಜನ ಈ ಥರ ಬರ್ತಾರೆ. ನನ್ನ ಪ್ರಕಾರ ಯಾರ್ಯಾರ ಮನೆಯಿಂದ ಯಾರ್ಯಾರು ಬರ್ತಾರೆ ಅಂತ ಹೇಳ್ತೀನಿ. ಫಸ್ಟು ಕಾವ್ಯ ಅವ್ರ ಮನೆ, ಈಗ ಧನುರ್ ಮನೆಯಿಂದ ಬಂದಿದ್ದಾರೆ ಮೋಸ್ಟ್ಲಿ. ಆಮೇಲೆ ಕಾವ್ಯ ಅವ್ರ ಮನೆಯಿಂದ ಬರ್ತಾರೆ. ಅವ್ರ ಮನೆಯಿಂದ ಅವ್ರ ತಮ್ಮ 100% ಬಂದೇ ಬರ್ತಾರೆ. ತಮ್ಮ ಅಮ್ಮ ಇವ್ರು ಬರ್ತಾರೆ. ಅದೇ ರೀತಿ ಗಿಲ್ಲಿ ಮನೆಯವ್ರನ್ನ ಲಾಸ್ಟ್ ಕರೆಸ್ತಾರೆ ಗೈಸ್. ಈಗ ನೋಡಿ ತುಂಬ ಎಮೋಷನ್ಸ್, ಒಂಥರ ಹಳ್ಳಿಯಿಂದ ಬಂದಿರೋರು ಆ ಥರ ಎಲ್ಲ ಒಂದು ಜನಗಳು ಕನೆಕ್ಟ್ ಆಗ್ತಾರೆ ಅನ್ನೋ ರೀತಿಲಿ ತುಂಬ ಲಾಸ್ಟ್ ಕರೆಸ್ತಾರೆ. ಹನುಮಂತು ಇರ್ಬೋದು ಅಥವಾ ಇನ್ನೂ ತುಂಬ ಜನದ ಮನೆಯೆಲ್ಲ ಆಲ್ಮೋಸ್ಟ್ ಲಾಸ್ಟ್ ಕರೆಸ್ತಾರೆ. ತುಂಬ ಐಪಿರೋ ಕಂಟೆಸ್ಟೆಂಟ್ ಮನೆಯವ್ರನ್ನೆಲ್ಲ. ಸೊ ಹಾಗಾಗಿ ಗಿಲ್ಲಿಯವ್ರ ಮನೆಯಿಂದ ಅವ್ರ ಅಣ್ಣ ಬರೋ ಡೌಟು, ಅವ್ರ ಅಮ್ಮ ಅವ್ರ ಅಪ್ಪ ಬರ್ತಾರೆ ಅನ್ಸುತ್ತೆ. ಅಕಸ್ಮಾತ್ ಅವ್ರ ಅಣ್ಣನ ಕರೆಸಿದ್ರು ಹೇಳೋಕ್ಕಾಗಲ್ಲ. ಇವ್ರು 3 ಜನ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ರಾಶಿಕ್ ಅವ್ರ ಮನೆಯಿಂದ ಅವ್ರ ತಮ್ಮ ಅವ್ರ ಅಮ್ಮ ಬರ್ತಾರೆ. ಯಾರು ಇರ್ತಾರೆ, ಸೂರಜ್ ಮನೆಯಿಂದ ಅವ್ರ ಅಮ್ಮ ಬರ್ತಾರೆ. ಅದೇ ರೀತಿ ಧನುಷ್ ಮನೆಯಿಂದ ಬಂದಿದ್ದಾರೆ ಆಲ್ರೆಡಿ. ಯಾರಿದ್ದಾರೆ, ರಘುವ್ರ ಮನೆಯಿಂದ ಅವ್ರ ಹೆಂಡತಿ ಮತ್ತು ಮಗ 100% ಬಂದೇ ಬರ್ತಾರೆ. ಬಂದೇ ಬರ್ತಾರೆ. ಇನ್ನು ಅಶ್ವಿನಿ ಅವ್ರ ಮನೆಯಿಂದ ಮಗ ಬರ್ತಾರೆ. ಅಶ್ವಿನಿ ಅವ್ರ ಅಮ್ಮ ಇದ್ದಾರಾ ಇಲ್ವಾ ನಂಗೆ ಗೊತ್ತಿಲ್ಲ ಗೈಸ್, ಮೋಸ್ಟ್ಲಿ ಇದ್ದರೆ ಬರ್ತಾರೆ ಅನಿಸುತ್ತೆ. ಒಟ್ಟಿನಲ್ಲಿ ಅವ್ರ ಮಗ ಅಂತೂ ಬರ್ತಾರೆ. ಇನ್ನು ಸ್ಪಂದನ ಮನೆಯಿಂದ ಅವ್ರ ಅಪ್ಪ ಅಮ್ಮ ಅವ್ರ ತಮ್ಮ ಇವ್ರು ಬರ್ತಾರೆ. ಇಷ್ಟು ಜನದ ಮನೆಯಿಂದ ಇಷ್ಟು ಜನ ಫ್ಯಾಮಿಲಿ ವೀಕ್. ನೋಡೋಣ ಯಾರ್ಯಾರ ಮನೆ ಹೆಂಗೆ ಅಂತ. ಒಟ್ಟಿನಲ್ಲಿ ಗಿಲ್ಲಿಯವ್ರ ಮನೆ ಬಂದಾಗಿಂದು ಫುಲ್ ಫನ್ನಾಗಿರುತ್ತೆ. ನೋಡೋಣ ಗಿಲ್ಲಿ ಎಮೋಷನ್ ಆಗ್ತಾನ ಇಲ್ವಾ ಅಂತ. 100% ಇಲ್ಲಿ ಅಶ್ವಿನಿಯವ್ರ ಎಮೋಷನ್ ಹಾಗೆ ಆಗ್ತಾರೆ. ಅದೇ ರೀತಿ ರಘುವರು ಆಗ್ತಾರೆ ಅವ್ರ ಹೆಂಡತಿ ನೋಡಿದ ತಕ್ಷಣ. ಗಿಲ್ಲಿ ಡೌಟು, ಅವ್ನು ನಗ್ತಾನೆ. ಹನುಮಂತನು ಹೋಸಲ ಅದೆಲ್ಲ ಇದು ತುಂಬ ವರ್ಷಗಳಿಂದ ಫ್ಯಾಮಿಲಿನೆಲ್ಲ ಬಿಟ್ಟು ಹೊಟ್ಟೋಗಿರ್ತಾರಲ್ಲ ಕೆಲಸ ಮಾಡೋಕ್ಕೋಸ್ಕರ ಹೊರಗಡೆ. ಅವ್ರಿಗೆಲ್ಲ ಅದೆಲ್ಲ ತಲೆಗೆ ಹೋಗಲ್ಲ. ನಾವು ದುಡಿಬೇಕು, ನಾವು ತಿನ್ನಬೇಕು, ಸಾಕಬೇಕು ಅನ್ನೋದು ಇರುತ್ತೆ ಹೊರತು ಓಕೆ ಇದು ಎಮೋಷನ್ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ನಾವು ಜೀವನನೂ ಕೂಡ ಮಾಡೋಕ್ಕಾಗಲ್ಲ. ನಾವು ಚೆನ್ನಾಗಿ ದುಡ್ದು ನಮ್ಮ ಫ್ಯಾಮಿಲಿ ಸಾಕಲೇಬೇಕಂದ್ರೆ ಹೊರಗಡೆ ಹೋಗ್ತೀವಿ. ತುಂಬ ವರ್ಷಗಳ ಕಾಲ ಇಟ್ಟಿರ್ತೀವಿ. ಅದೇ ರೀತಿ ಗಿಲ್ಲಿ ಕೂಡ ಅವ್ರ ಫ್ಯಾಮಿಲಿನ ITI ಬರೆದ್ಬಿಟ್ಟು ಹೊರಟೋಗಿದ್ರಂತೆ ಬೆಂಗಳೂರಿಗೆ. ಅಷ್ಟೊಂದು ಎಮೋಷ್ನಲಿ ಅಟ್ಯಾಚ್ ಆಗಿಲ್ಲ ಅವ್ರ ಫ್ಯಾಮಿಲಿಗೆ. ಫ್ಯಾಮಿಲಿ ಇದಿಲ್ಲ, ಅಟ್ಯಾಚೇ ಇಲ್ಲ ಅಂತಲ್ಲ, ಇದೆ, ಬಟ್ ಅಷ್ಟೊಂದೇನಿಲ್ಲ. ದುಡಿಯೋ ಹುಡುಗ, ಗಂಡು ಮಕ್ಳಿಗೆ ಆಲ್ಮೋಸ್ಟ್ ಆ ಥರ ಎಲ್ಲ ಇರೋದಿಲ್ಲ. ಹೋದ್ರು ಅಂದರೆ ಗಂಡು ಮಕ್ಳಿಗೆ ಹೆಂಗೆ ಗೊತ್ತಾ, ಯಾವುದೇ ಅಪ್ಪ ಅಮ್ಮ ಆಗಲಿ ಯಾರೇ ಆಗಲಿ ಅವ್ರು ತಂದು ಹಾಕಿದ್ರೆ, ಅವರು ಬೆಳೆದಾದ್ಮೇಲೆ ಒಂದು ಏಜಿಗೆ ಬಂದಮೇಲೆ ಮನೆಗೆ ತಂದು ಹಾಕಿದ್ರೆ ಗಂಡು ಮಕ್ಳಿಗೊಂದು ಬೆಲೆ ಅಂತ ಇರುತ್ತೆ. ಆವಾಗ ಅಕಸ್ಮಾತ್ ನೀವು ಗಂಡು ಮಕ್ಳು ಏನಾದರೂ ಮನೆಯಲ್ಲೇ ಕೂತೀರಿ, ನಿಮ್ಗೊಂದು ಬೆಲೆ ಅನ್ನೋದೇ ಇರೋದಿಲ್ಲ ನನ್ನ ಪ್ರಕಾರ. ನೋಡೋಣ, ಧನುಷ್ ಅವ್ರ ಹೆಂಡತಿ ಬಂದಿದ್ದಾರೆ. ಅವರು ಏನು ಅಡ್ವೈಸ್ ಕೊಡ್ತಾರೆ ಧನುಷ್ಗೆ ಅಂತ ನೋಡಬೇಕು. 100% ಅವ್ರ ಫಿನಾಲೆಗೆ ಬರಬೇಕು ಅಂದರೆ 4 ವಾರ ಇದೆ. ಇನ್ನೂ ಆ್ಯಕ್ಟಿವ್ ಆಗಿ ಆಡಲೇಬೇಕಾಗುತ್ತೆ. ಗೇಮ್ ಒಂದೇ ಇಲ್ಲಿ ಮ್ಯಾಟ್ರ್ ಆಗೋಲ್ಲ, ನಾವು ಮಾತಾಡೋದು ಕೂಡ, ಅಂದರೆ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿರೋದು ಕೂಡ ಮ್ಯಾಟ್ರ್ ಆಗುತ್ತೆ. 100% ಅದ್ರ ಬಗ್ಗೆ ಹೇಳ್ತಾರೆ. ಹಾಗೆ ಯಾವಾಗಲೂ ಸ್ಪಂದನ ಜೊತೆನೇ ಕೂತಿರ್ತಾರೆ, ಅದ್ರ ಬಗ್ಗೆನೂ 100% ಮಾತಾಡ್ತಾರೆ. ಈ ವಾರ 100% ಸ್ಪಂದನ ಮನೆಗೆ ಹೋಗ್ತಾರೆ. ಇಲ್ಲಿ ಯಾವುದೇ ಈಗ ಕಲರ್ಸ್ ಕನ್ನಡದವ್ರು ಏನೂ ಮಾಡೋಕ್ಕಾಗಲ್ಲ. ಹಂಗೋ ಹಿಂಗೋ ಫ್ಯಾಮಿಲಿ ವೀಕ್ ಬರೋವರೆಗೂ ಕಾದಿದ್ದಾರೆ. ಸ್ಪಂದನ ಕಳಿಸ್ಲೇಬೇಕು ಫ್ಯಾಮಿಲಿ ಮುಗ್ದಾದ್ಮೇಲೆ ಅಂತ ಫಿಕ್ಸ್ ಕೂಡ ಅವರು ಆಗಿದ್ದಾರೆ. ಅಂದರೆ ಕಲರ್ಸ್ ಕನ್ನಡದವ್ರಲ್ವಾ, ಅವ್ರ ಫ್ಯಾಮಿಲಿನ ಕರೆಸ್ಬಿಟ್ಟು ಇಲ್ಲಿ ಅವ್ರಿಗೊಂದು ಆಸೆ ಇರುತ್ತಲ್ಲ, ಮನೆ ಮಗಳನ್ನ ಫ್ಯಾಮಿಲಿ ನೋಡಬೇಕು ಅನ್ನೋದೊಂದಿರುತ್ತೆ ಅವರಲ್ಲೂ. ಸೊ ಹಾಗಾಗಿ ಸ್ಪಂದನ ಫ್ಯಾಮಿಲಿಯೆಲ್ಲ ಕರೆಸ್ಬಿಟ್ಟು ಅವರಿಂದನೇ ಅವ್ರನ್ನೂ ಕೂಡ ಮನೆಯಿಂದ ಆಚೆ ಆಗ್ತಾರೆ ಅಂತ ನನಗೆ ಅನ್ನಿಸ್ತಿದೆ. ಸ್ಪಂದನ ಅಂತ ಅಷ್ಟೇ ಅಲ್ಲ, ತುಂಬ ಜನ ಅಲ್ಲಿ ಏನೂ ಮಾಡ್ತಾಯಿಲ್ಲ, ಇರ್ಬೋದು. ತುಂಬ ಜನ ಇದ್ದಾರೆ ಮನೇಲಿ. ಎಲ್ಲೋ ಒಂದು 3-4 ಜನ ಆ್ಯಕ್ಟಿವ್ ಆಗಿದ್ದಾರೆ ಅಷ್ಟೇ ಬಿಗ್ ಬಾಸ್ ಮನೇಲಿ. ಗಿಲ್ಲಿ ಹೈಪರ್ ಆ್ಯಕ್ಟಿವ್ ಇದ್ದಾರೆ, ಇನ್ನಿದ್ದವರೆಲ್ಲ ನಾರ್ಮಲ್ ಆಗಿದ್ದಾರೆ. ಇನ್ನೂ ಸ್ವಲ್ಪ ಜನ ಕಾಣಿಸೋದೇ ಇಲ್ಲ. ಸೊ ಇಷ್ಟಿದೆ. ಈಗ ನೋಡೋಣ ಯಾರ್ಯಾರಿಗೆ ಏನೇನು ಅಡ್ವೈಸ್ ಕೊಡ್ತಾರೆ, ಯಾರ್ಯಾರ ಮನೆಯವ್ರು ಏನೇನು ಬಂದು
ಯಾರ್ಯಾರ ಜೊತೆ ಸೇರಬೇಡ ಅಂತ ಹೇಳ್ತಾರೆ. ನೋಡುವ ಫ್ಯಾಮಿಲಿ ಒಂದೊಂದು ಇದರಲ್ಲಿ ಒಂದೊಂದು ಸೀಸನಲ್ಲಿ ಫ್ಯಾಮಿಲಿಗಳು ಕೂಡ ಬರ್ತಾರೆ. ಅವರು ಕೂಡ ಏನೋ ಒಂದು ಅಡ್ವೈಸ್ ಮಾಡೋಕ್ಕೆ ಹೋಗಿ ಅವರು ಕೂಡ ನೆಗೆಟಿವ್ ಆಗಿ ಹೊರಗಡೆ ಹೋಗಿದ್ದಿದೆ ಜನಗಳ ದೃಷ್ಟಿಯಲ್ಲಿ. ಸೊ ಹಾಗಾಗಿ ಯಾರ್ಯಾರು ಪಾಸಿಟಿವ್ ಆಗಿ ಫ್ಯಾಮಿಲಿ ಇರ್ತಾರೆ, ಅದೇ ರೀತಿ ನೆಗೆಟಿವ್ ಆಗಿ ಹೊರಗಡೆ ಹೋಗ್ತಾರೆ ಅಂತ ನೋಡುವ. ನಿಮ್ಗೇನು ಅನ್ಸುತ್ತೆ, ಯಾರ್ಯಾರ ಫ್ಯಾಮಿಲಿಯಿಂದ ಯಾರ್ಯಾರು ಬರಬೇಕು ಅಂತ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.